ಶ್ರೀಮಾತ್ರೆ ನಮಃ. ಇಲ್ಲಿವರೆಗೂ ಹೇಳ್ಕೊಂಡಿರೋದು ಅಮ್ಮನವರ ನಿತ್ಯ ಸ್ವರೂಪಗಳು. ಯಾವಾಗ್ಲೂ ಇರೋದು ಇವಳೊಬ್ಬಳೆ. ಅಮ್ಮನವರು ಅಂತಿದ್ದ ಹಾಗೆ ಇಲ್ಲಿವರೆಗೂ ಹೇಳಿರೋ ಅರ್ಥಗಳನ್ನೆಲ್ಲ ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ಅನ್ನೋದು 3 ನಾಮಗಳಿಗೂ ಸಮಿಷ್ಟಿ ಅರ್ಥ. ಅದರ ಜೊತೆಗೆ ಇಲ್ಲಿವರೆಗೂ ಹೇಳಿರೋ ಅರ್ಥಗಳನ್ನೆಲ್ಲ ತಗೊಂಡ್ರೆ ಅದಕ್ಕಿಂತ ಇನ್ನೇನ್ ಹೇಳ್ಬೇಕು ಅಮ್ಮನವ್ರ ಬಗ್ಗೆ. ಅಂತಹ ಅಮ್ಮನವರೊಬ್ರು ಇದ್ದಾರೆ. ಅವ್ರು ಯಾವಾಗ್ಲೂ ಇರ್ತಾರೆ. ಅವ್ರಿದ್ರೇನೆ ಪ್ರಪಂಚ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಪ್ರಪಂಚ ಯಾರಿಂದ ನಡೀತಾ ಇದೆಯೋ ಅವರನ್ನ ತಿಳ್ಕೊಳ್ದೇನೆ ತಮ್ಮ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಅಜ್ಞಾನದಲ್ಲಿ ನಡೀತಾ ಕೆಲವರು ಇರ್ತಾರೆ. ಕೆಲವರು ಯೋಗ್ಯರು ಅಜ್ಞಾನದಲ್ಲಿ ಬಿದ್ದು ಹೋಗ್ತಿದ್ದೀವಿ ಅಂತ ತಿಳ್ಕೊಂಡು ಅದರಿಂದ ಹೊರಗೆ ಬರೋಕೆ ಪ್ರಯತ್ನ ಮಾಡ್ತಾ ಪ್ರಯತ್ನ ಪೂರ್ವಕವಾಗಿ ಒಳ್ಳೆ ಕೆಲಸವನ್ನ ಮಾಡ್ತಿರ್ತಾರೆ. ಇವರಿಂದ ಅವರಿಗೂ ಲೋಕಕ್ಕೂ ಒಳ್ಳೇದು. ಇವರನ್ನ ಒಳ್ಳೆಯವರು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಇರ್ತಾರೆ ಅಜ್ಞಾನದಲ್ಲಿ ಬಿದ್ದು ಹೋಗ್ತಾ ಜ್ಞಾನವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ದೇನೆ ಅದು ಇಲ್ಲ ಅಂತ ಹೇಳಿ ಆ ಜ್ಞಾನವನ್ನ ಪಡೆಯೋಕೆ ಉಪಯೋಗವಾಗಿರೋ ಒಳ್ಳೆತನ ಧರ್ಮ ಇದ್ಯಾವುದನ್ನು ಇಲ್ಲ ಅಂತ ಹೇಳ್ತಾ ಅಧರ್ಮದಿಂದ ಪ್ರವರ್ತನೆ ಮಾಡ್ತಾ ಇರ್ತಾರೆ. ಈ ಅಧರ್ಮದಿಂದ ಪ್ರವರ್ತನೆ ಮಾಡೋದು ಅವರ ಪರಿಧಿಯ ಮೇಲಿರುತ್ತೆ. ಕೆಲವರು ಅಧರ್ಮದಿಂದ ಪ್ರವರ್ತನೆ ಮಾಡಿದ್ರೆ ಅವರ ಪಕ್ಕದಲ್ಲಿರೋರ್ಗೆ ನಷ್ಟ. ಇನ್ನು ಕೆಲವರು ಅಧರ್ಮದಿಂದ ಪ್ರವರ್ತನೆ ಮಾಡಿದ್ರೆ ಪ್ರಪಂಚಕ್ಕೆ ನಷ್ಟ. ಹಾಗೆ ಪ್ರಪಂಚಕ್ಕೆ ನಷ್ಟವನ್ನುಂಟು ಮಾಡೋ ಹಾಗೆ ಅಧರ್ಮವಾಗಿ ಪ್ರವರ್ತಿಸುವ ಜಾತಿಯನ್ನ ರಾಕ್ಷಸ ಜಾತಿ ಅಂತ ಕರೀತಾರೆ. ಅಧರ್ಮದಿಂದ ಪ್ರವರ್ತನೆ ಮಾಡಿದ್ರೆ ಯಾರಾದ್ರೂ ಪ್ರಮಾದಕಾರಿನೇ. ಕೆಲವರು ಅವರಿಗೆ ಅವರು ಪ್ರಮಾದ, ಇನ್ನು ಕೆಲವರು ಅವರಿಗೆ ಅವರು ಅವರಿಂದ ಪ್ರಪಂಚಕ್ಕೂ ಪ್ರಮಾದ. ಅಂಥವರು ರಾಕ್ಷಸರು. ಅಂಥವರು ಹೆಚ್ಚಾಗೋದ್ರು ಅಂತ ಅನ್ಕೊಳ್ಳಿ, ಒಳ್ಳೆಯವರಿಗೆ ಬಲ ಸಾಲೋದಿಲ್ಲ. ಆಗ ಪ್ರಪಂಚ ನಡೆಯೋದಿಲ್ಲ. ಆಗ ಆ ಒಳ್ಳೆಯವರೆಲ್ಲ ಏನ್ ಮಾಡ್ತಾರೆ? ದುಃಖದಿಂದ ಶೋಕಿಸ್ತಾರೆ. ಅಮ್ಮ ಬಾರಮ್ಮ ಕಾಪಾಡಮ್ಮ ಅಂತ ಅಳ್ತಾರೆ. ನೀನು ಕೊಟ್ಟ ಶಕ್ತಿಯಿಂದ ಕೆಲಸ ಮಾಡ್ತಾ ನಿನ್ನನ್ನ ತಿಳ್ಕೊಳ್ದೇನೆ ಅಧರ್ಮದಿಂದ ಪ್ರವರ್ತನೆ ಮಾಡ್ತಾ ಲೋಕಕಂಟಕರಾಗ್ತಿದ್ದಾರೆ. ಅವರಿಂದ ನಾವು ಬಾಧೆಯನ್ನ ಹೊಂದುತ್ತಿದ್ದೀವಿ. ನೀನು ಕೊಟ್ಟ ಶಕ್ತಿಯಿಂದ ಅವರನ್ನು ಎದುರಿಸೋಕ್ ಪ್ರಯತ್ನಿಸಿದ್ವಿ, ನಮ್ಮಿಂದ ಆಗ್ಲಿಲ್ಲಮ್ಮ. ನಾವು ಸೋತ್ ಹೋದ್ವಮ್ಮ ಅವರಿಂದ ಧರ್ಮಕ್ಕೆ ಪೆಟ್ಟಾಗ್ತಿದ್ಯಮ್ಮ. ಹಾಗಾಗಿ ನೀನು ಬಾ. ಅಷ್ಟೇ ಅಲ್ಲ, ಹೊರಗಿನವರಿಂದ ನನಗೆ ತೊಂದರೆ ಅಲ್ಲ, ನನ್ನೊಳಗೇನೆ ಅಷ್ಟೊಂದು ದುಷ್ಟಶಕ್ತಿಗಳಿದ್ದಾವಮ್ಮ. ಉದ್ಧಾರ ಆಗ್ಬೇಕು ಅನ್ನೋ ಬುದ್ಧಿ ಕೂಡ ನನ್ನಲ್ಲಿದೆ. ಆ ಬುದ್ಧಿಯಿಂದ ಉದ್ಧಾರ ಆಗದೆ ಇರೋ ಹಾಗೆ ನನ್ನಲ್ಲಿರೋ ಕೆಟ್ಟ ಶಕ್ತಿ ಅಡ್ಡವಾಗ್ತಾ ಇದೆ. ಒಳ್ಳೇದು ಮಾಡ್ಬೇಕು ಅಂತ ಅನ್ಕೋತಾ ಇದ್ರು ಯಾವುದೋ ಒಂದು ಕೆಟ್ಟ ಶಕ್ತಿ ಹೊರಗಿನಿಂದಾನೂ ಬರ್ತಾ ಇದೆ, ನನ್ನೊಳಗಿನಿಂದಾನೂ ಬರ್ತಾ ಇದೆ ಅಮ್ಮ. ನನ್ನೊಳಗಿಂದ ಬರ್ತಾ ಇರೋ ನನ್ನ ಕೆಟ್ಟ ಶಕ್ತಿಯನ್ನೂ ತಡಿಬೇಕು, ಹೊರಗಿನಿಂದ ಬರ್ತಾ ಇರೋ ಕೆಟ್ಟ ಶಕ್ತಿಯನ್ನು ತಡಿಬೇಕು ಅಂದ್ರೆ ಯಾರು ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಆಗಿದ್ದಾಳೋ ಅವಳನ್ನೇ ಆಶ್ರಯಿಸ್ಬೇಕು. ಯಾವಾಗ್ಲೂ ರೆಡಿಯಾಗಿರ್ತಾಳೆ. ಹಾಗೆ ಯಾರು ಕರೆದ್ರೆ ಅವ್ರಿಗೋಸ್ಕರ ಬರ್ತಿದ್ದಾಳೆ. ಆದ್ರೆ ಹಾಗೆ ಕರಿಬೇಕು ಅನ್ನೋ ಬುದ್ಧಿ ಎಲ್ಲರಿಗೂ ಹುಟ್ಟೋದಿಲ್ವಂತೆ. ಇದನ್ನ ತಿಳ್ಕೊಳ್ಳಿ. ಇಲ್ಲಿ ಇದನ್ನ ನಾವು ಹೇಳ್ತಿದ್ರೆ ಮುಂದಿನ ನಾಮಕ್ಕೆ ಲಿಂಕ್ ಇದು. ಅವಳನ್ನ ಕರಿಬೇಕು ಅನ್ನೋ ಬುದ್ಧಿ ಎಲ್ಲರಿಗೂ ಹುಟ್ಟೋದಿಲ್ಲ. ಒಂದು ವೇಳೆ ಅವಳನ್ನ ಕರಿಬೇಕು ಅನ್ನೋ ಬುದ್ಧಿ, ಅವಳನ್ನ ಆಶ್ರಯಿಸ್ಬೇಕು ಅನ್ನೋ ಬುದ್ಧಿ, ಅವಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಬುದ್ಧಿ, ತಿಳಿ ಹೇಳಿದ್ರೆ ತಿಳಿದುಕೊಂಡು ಅರ್ಥ ಮಾಡ್ಕೊಳ್ಳೋ ಬುದ್ಧಿ, ಇವೆಲ್ಲ ಇರ್ಬೇಕು ಅಂದ್ರೆ ಅವರಿಗಿರ್ಬೇಕಾದ ಸಂಸ್ಕಾರದ ಹೆಸರು ದೈವ ಸಂಸ್ಕಾರ. ದೈವಿ ಗುಣಗಳು ಇರಬೇಕು. ಆ ದೈವಿ ಗುಣಗಳನ್ನ ಹೊಂದಿ ಅಮ್ಮನನ್ನ ಆಶ್ರಯಿಸಿದ್ರೆ ಅವರ ಕೆಲಸಗಳನ್ನ ಪೂರ್ಣ ಮಾಡೋದಕ್ಕೆ, ಅವರನ್ನ ಉದ್ಧಾರ ಮಾಡೋದಕ್ಕೆ ಬರ್ತಾಳೆ ಅಮ್ಮ. ಇದುವರೆಗೂ ಇದ್ದಾಳೆ, ಈಗ ಬರ್ತಾಳೆ. ಇದ್ದಾಳೆ ಅಂದ್ರೆ ಶಕ್ತಿಯಾಗಿ ಇದ್ದಾಳೆ. ಶಕ್ತಿ ನಮಗೆ ಕಾಣಿಸ್ತಾ ಇಲ್ಲ, ಆದ್ರೆ ನಮ್ಮನ್ನ ಅನುಗ್ರಹಿಸೋದಕ್ಕೋಸ್ಕರ ಆ ಕಾಣಿಸ್ದೇ ಇರುವಂತಹ ಶಕ್ತಿ ಕಾಣಿಸುವ ಹಾಗೆ ಬರ್ತಾಳೆ. ಯಾರಿಗೋಸ್ಕರ? ಯಾರಿಗೆ ದೈವಿ ಗುಣಗಳಿದೆಯೋ ಅವರು ಕರೆದರೆ ಅವರ ಕೆಲಸಗಳನ್ನ ಪೂರ್ಣ ಮಾಡೋದಕ್ಕೆ ಬರ್ತಾಳೆ. ದೈವಿ ಗುಣಗಳಿರುವವರ ಕೆಲಸ ಏನು? ಉದ್ಧಾರ ಆಗೋದು, ಉದ್ಧಾರ ಮಾಡೋದು. ಅದಕ್ಕೆ ಅವರ ಕೆಲಸ ಒಳ್ಳೆ ಕೆಲಸ ಆದ್ರಿಂದ ಅವರಿಗೋಸ್ಕರ ಬರ್ತಾಳೆ. ಅವರ ಕೆಲಸ ತಾನೂ ಉದ್ಧಾರವಾಗಬೇಕು, ಲೋಕವನ್ನು ಉದ್ಧಾರ ಮಾಡಬೇಕು. ಆದ್ದರಿಂದ ತಾನು ಉದ್ಧಾರವಾಗಿ ಲೋಕ ಉದ್ಧಾರವಾಗಬೇಕು ಅಂತ ಕೇಳ್ಕೊಳ್ಳೋರ ಗುಣ ದೈವಿ ಗುಣ. ಅದು ಇದ್ರೆ ಅವರಿಗೋಸ್ಕರ ಅವಳು ಬರ್ತಾಳೆ. ಹೇಗೆ ಬರ್ತಾಳೆ? ಏನೋ ಸ್ವಲ್ಪ ಸ್ವಲ್ಪ ಬರೋದಲ್ಲ. ಸೂರ್ಯ ಅರ್ಧ ಬಂದು ಅರ್ಧ ಬರ್ದೇ ಇದ್ರೆ ಅದ್ ಹೇಗೆ? ತುಂಬಿದ ಹಾಗೆ ಬರ್ಬೇಕು. ಉದ್ಯತ ಸಂಪೂರ್ಣವಾಗಿ ಬರ್ಬೇಕು. ಸಂಪೂರ್ಣವಾಗಿ ಯಾರಿಗೋಸ್ಕರ ಬರ್ತಾಳೆ? ದೇವ ಕಾರ್ಯ ಸಮುದ್ಯತ. ಹೇಗೆ ಬರ್ತಾಳೆ? ಅದಕ್ಕಾಗಿ ಅಗ್ನಿಕುಂಡವನ್ನ ಬೆಳಗಿಸ್ಬೇಕು, ಸಾಧನೆ ಮಾಡ್ಬೇಕು. ನಾನು ತುಂಬಾ ಒಳ್ಳೆಯವನು, ಅಮ್ಮನವರು ಬಂದ್ಬಿಡ್ತಾರ ಅಂದ್ರೆ ಬರೋದಿಲ್ಲ. ಒಳ್ಳೆಯವನಾದ್ರೆ ಸಾಧನೆ ಮಾಡು. ಸಾಧನೆ ಎಲ್ಲಿವರೆಗೂ ಮಾಡ್ಬೇಕು? ಕೆಲವರು ಕೇಳ್ತಾ ಇರ್ತಾರೆ, ಲಲಿತಾ ಸಹಸ್ರನಾಮವನ್ನ ಓದಿ ಅಂದ್ರೆ ಎಲ್ಲಿವರೆಗೂ ಓದ್ಬೇಕು, ಎಷ್ಟ್ ದಿನ ಓದ್ಬೇಕು ಅಂತ ಕೇಳ್ತಿರ್ತಾರೆ. ಅಂದ್ರೆ ಆಗ್ಲೇ ಪ್ರಾರಂಭ, ಇನ್ನು ಯಾವಾಗ ಕೊನೆ ಮಾಡ್ಬಿಡ್ಬೇಕು ಅಂತ ಅರ್ಥ. ಅಲ್ಲಿ ಎಷ್ಟು ದಿನ ಮಾಡ್ಬೇಕು ಅಂತ ಕೇಳಿದ್ರೆ ಯಾವಾಗ ನಿಲ್ಲಿಸ್ಬಿಡ್ಬೇಕು ಅಂತ ಅರ್ಥ. ಹಾಗಲ್ಲ, ಯಾವಾಗ್ಲೇ ಆದ್ರೂ ಎಲ್ಲಿವರೆಗೂ ಸಾಧನೆ ಮಾಡ್ಬೇಕು ಅಂತ ಕೇಳ್ಬಾರ್ದಂತೆ. ಎಲ್ಲಿವರೆಗೂ ಸಾಧನೆ ಮಾಡ್ಬೇಕು ಅಂದ್ರೆ ಏನು? ಫಲಿತ ಬರೋವರೆಗೂ ಮಾಡ್ಬೇಕು ಅಷ್ಟೇ. ಅದರ ಅರ್ಥ ಅದೇನೆ. ಈ ಜನ್ಮದಲ್ಲಿ ಬರೋದಿಲ್ಲ ಅಂತೀರಾ, ಮತ್ತೆ ಇನ್ನೊಂದು ಜನ್ಮ
ಜನ್ಮವನ್ನ ಎತ್ತಿ ಸಾಧನೆ ಮಾಡು ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿವರೆಗೂ ಮಾಡ್ತಾ ಇರ್ಬೇಕು. ಈಗ ಒಂದು ಯಜ್ಞ ಮಾಡೋವಾಗ 2 ಕೋಲನ್ನ ಕೊಟ್ಟು ಮಂಥನ ಮಾಡು ಅಂತ ಹೇಳ್ತಾರೆ ಅನ್ಕೊಳ್ಳಿ. ಕೈಯಲ್ಲಿ ಹೀಗೆ ಗೀಜಿದ್ರೆ ಬರ್ಲಿಲ್ಲ ಅಗ್ನಿ ಮಥನ ಎಲ್ಲಿವರೆಗೂ ಮಾಡ್ಬೇಕು ಯಜ್ಞದಲ್ಲಿ? ಅಗ್ನಿ ಹುಟ್ಟೋವರೆಗೂ ಮಾಡ್ಬೇಕು. ಅಗ್ನಿ ಹುಟ್ಟುತ್ತಾ? ಹಾಗೆ ಯಾರಿಗೋ ಅಲ್ಲಿ ಅಗ್ನಿ ಹುಟ್ಟು, ಅಗ್ನಿ ನಿನಗೂ ಕೂಡ ಹುಟ್ಟುತ್ತೆ. ಮಾಡು, ಅದಕ್ಕೆ ಚೆನ್ನಾಗಿ ಮಥನ ಮಾಡು. ಮಥನ ಮಾಡಿದ್ರೆ ಅಗ್ನಿ ಹುಟ್ಟುತ್ತೆ, ಆ ಅಗ್ನಿಯಿಂದ ಶಕ್ತಿ ಹುಟ್ಟುತ್ತೆ. ಹಾಗೆ ನೀನು ಮಥನ ಮಾಡು, ಆಗ ಆ ಮಥನವು ಚಿದಗ್ನಿಕುಂಡವಾಗುತ್ತೆ. ಅದರಿಂದ ಅಮ್ಮನವರು ಆವಿರ್ಭವಿಸ್ತಾರೆ. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಹಾಗಾಗಿ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಯಾವಾಗ್ಲೂ ಇದ್ದಾಳೆ ಅವಳು. ಈ ಚಿದಗ್ನಿ ಅಂದ್ರೆ ಏನು? ಪಂಚಭೂತದಲ್ಲಿರುವ ಅಗ್ನಿ ಅಲ್ಲ, ಆ ಅಗ್ನಿ ಆಗಿದ್ರೆ ಅಗ್ನಿ ಅಂತಾನೆ ಹೇಳಿರೋರು. ಇದು ಚಿದಗ್ನಿ, ಈ ಪಂಚಭೂತಗಳನ್ನು ಮೀರಿದ್ದಾದ್ರಿಂದ, ಇದಕ್ಕೆ ಅತೀತವಾದದ್ರಿಂದ ಚಿದಗ್ನಿ. ಆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಗೆ ಅತೀತವಾದ ಅಗ್ನಿಯಲ್ಲಿ ಆವಿರ್ಭವಿಸಿದ್ದರಿಂದ ಚಿದಗ್ನಿಕುಂಡ ಸಂಭೂತ. ಅಲ್ಲಿ ಅವಳು ಉದ್ಭವಿಸಿದ್ರೆ ದೇವ ಕಾರ್ಯ ಸಮುದ್ಯತ, ದೇವ ಕಾರ್ಯಗಳನ್ನೆಲ್ಲ ಪರಿಪೂರ್ಣವಾಗಿಸ್ತಾಳೆ. ದೇವ ಕಾರ್ಯ ಅಂದ್ರೆ ಏನು ಈಗಾಗ್ಲೇ ಹೇಳ್ಕೊಂಡಿದ್ದೀವಿ. ಇಲ್ಲಿವರೆಗೂ ನಾವು ಲಲಿತಾ ಸಹಸ್ರನಾಮವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ವಿವರಿಸ್ಕೊಂಡಿದ್ದೀವಿ. ಇದರಲ್ಲಿ ಲೀಲಾ ವೈಭವ ಇದೆ ಅಂತ ಹೇಳ್ಕೊಂಡಿದ್ದೀವಿ. ಈಗ ಆ ಲೀಲೆಗಳ ಕಡೆಗೆ ಹೋಗೋಣ. ಅಸಲು ಅಮ್ಮನವರ ರೂಪ ಲೀಲೆಗಳನ್ನ ಮೊದಲು ವಿವರಿಸಬೇಕು. ಮೊದಲು ಇವುಗಳನ್ನ ವಿವರಿಸಿದ್ರೆ ಮುಂದೆ ಮಿಕ್ಕ ವಿಷಯಗಳ ಕಡೆಗೆ ಹೋಗೋಣ. ಲೀಲಾ ವೈಭವದ ವಿಷಯದಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಭಂಡಾಸುರ ಅನ್ನೋ ಒಬ್ಬ ರಾಕ್ಷಸ ಲೋಕಕ್ಕೆಲ್ಲ ಪೀಡಕನಾಗಿ ಹೋಗಿದ್ದಾನೆ. ಇಬ್ಬರು ತಮ್ಮಂದಿರ ಜೊತೆಗೆ. ಯಾರು ಆ ಇಬ್ಬರು ತಮ್ಮಂದ್ರು? ವಿಶುಕ್ರ ವಿಶಂಗ. ಅವರ ಜೊತೆ ಸೇರಿ 3 ಲೋಕಗಳನ್ನು ಆಕ್ರಮಿಸಿ ಎಲ್ಲರನ್ನೂ ನೀರಸರಾಗಿ ಮಾಡ್ಬಿಟ್ಟಿದ್ದಾನೆ. ಅವರಿಗೆ ಇಂದ್ರಿಯಗಳಿದ್ರೂ ಅವು ಕೆಲಸ ಮಾಡದೇ ಇರೋ ಹಾಗೆ ಮಾಡ್ಬಿಟ್ಟಿದ್ದಾನೆ. ಪೂರ್ತಿ ನೀರಸವಾಗಿ ಹೋಗಿದ್ದಾರೆ. ಅವರಲ್ಲಿರೋ ಶಕ್ತಿಗಳನ್ನೆಲ್ಲ ಹೀರ್ಬಿಟ್ಟಿದ್ದಾನೆ. ಇದೊಂಥರ ವಿಚಿತ್ರವಾದ ದಾಡಿ. ಮಿಕ್ಕ ರಾಕ್ಷಸರೆಲ್ಲ ಹೊಡೆದ್ರು, ಬಡಿದ್ರು, ಹಿಂಸಿಸಿದ್ರು. ಆದ್ರೆ ಇವನು ಪೂರ್ತಿ ರಸವನ್ನೆಲ್ಲ ಹೀರಿಬಿಟ್ಟಿದ್ದಾನೆ. ಇವರಿಗೆಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲ ಒಣಗಿ ಹೋದಂತೆ ಆಗೋಗಿದ್ದಾರೆ, ರಸವಿಲ್ಲದ ಹಾಗೆ ಆಗೋದ್ರು. ಇವರೆಲ್ಲರೂ ಹೋಗಿ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಆಶ್ರಯಿಸಿದಾಗ ಇಂಚುಮಿಂಚು ನಮ್ಮ ಪರಿಸ್ಥಿತಿನೂ ಹೀಗೆ ಇದೆ ಅಂತ ಹೇಳಿ ಎಲ್ಲರೂ ಸೇರಿ ಪರಮೇಶ್ವರನ್ನ ಆಶ್ರಯಿಸ್ತಾರೆ. ಈಗ ಆ ಪರಮೇಶ್ವರ ಒಂದು ಸಾರಿ ಬಂದು, ನಾನೊಂದು ಯಜ್ಞ ಮಾಡ್ತೀನಿ, ಅದರಲ್ಲಿ ನೀವೆಲ್ಲರೂ ಬಂದು ಬೀಳಿ ಅಂತ ಹೇಳ್ತಾನೆ. ಇದೇನಾದ್ರೂ ಚೆನ್ನಾಗಿದ್ಯಾ? ಕಾಪಾಡು ಅಂತ ಬಂದ್ರೆ ಯಜ್ಞ ಮಾಡ್ತೀನಿ ಅದ್ರಲ್ಲಿ ಬೀಳು ಅಂತ ಹೇಳಿದ್ರೆ ಯಾರು ಒಪ್ಕೋತಾರೆ? ಆದ್ರೆ ಬಿದ್ರು ಎಲ್ಲ. ಯಾಕೆ ಅಂದ್ರೆ ಗುರುಗಳು ಬೀಳು ಅಂದ್ರೆ ಬೀಳ್ಬೇಕಾದ್ದೆ, ಪ್ರಶ್ನಿಸಬಾರ್ದು. ಶಿವಾಯ ಗುರವೇ ನಮಃ, ಅವನ ಹತ್ರ ಹೋಗಿ ಆಶ್ರಯಿಸ್. ಪರಮೇಶ್ವರನ್ ಏನ್ ಮಾಡ್ದ? ಆಚಾರ್ಯನಾಗಿ ಒಂದು ಒಣಗಿ ಹೋದ ಸಮುದ್ರವನ್ನೆಲ್ಲ ಹೋಮಕುಂಡವಾಗಿ ಮಾಡ್ತಾನೆ. 1 ಯೋಜನೆಯಷ್ಟು ಇದೆಯಂತೆ ಆ ಯಜ್ಞಕುಂಡ. ಅದರ ಒಳಗೆ ಇದುವರೆಗೂ ಒಣಗಿ ಹೋಗಿರುವ ವೃಕ್ಷಗಳನ್ನೆಲ್ಲ ಹಾಕದಂತೆ. ಒಣಗಿ ಹೋದ್ರೆ ಅದಕ್ಕಾದ್ರೂ ಕೆಲ್ಸಕ್ಕೆ ಬರ್ಬೇಕು ಕನಿಷ್ಠ, ಅದರಲ್ಲಿ ಹಾಕ್ಬಿಡ್ತಾನೆ. ಹಾಕಿ ಅಗ್ನಿಯನ್ನ ಉರಿಸಬೇಕು ಅಂತ ಹೇಳ್ತಾನೆ. ಅಗ್ನಿದೇವ ನೀರಸನಾಗಿ ಬಂದಂತೆ ಒಣಗಿ ಹೋಗಿ, ಅಗ್ನಿ ಉರಿಸಬೇಕಾ ಸ್ವಾಮಿ ಅಂತ. ನಿನ್ನಿಂದ ಆಗಲ್ಲ ಬಿಡು ಈ ಕೆಲ್ಸ ಅಂತ ಅಲ್ಲೇ ನಿಂತ್ಕೊ ಅನ್ನಂತೆ ಪರಮೇಶ್ವರ. ಈಗಾಗ್ಲೇ ವೀಕ್ ಆಗೋಗಿದ್ಯಾ, ಈಗ ಮಾಡ್ಬೇಕಾಗಿರೋ ಯಜ್ಞ ಲೌಕಿಕವಾದದ್ದಲ್ದೇ ಇರೋದ್ರಿಂದ ನಿನ್ನ ಹತ್ರ ಇರೋ ಅಗ್ನಿ ಕೆಲ್ಸಕ್ ಬರೋದಿಲ್ಲ ಅಂತ ಅಂತಾನೆ. ಮತ್ತೆ ಇನ್ನೆಲ್ಲಿಂದ ಬರುತ್ತೆ ಅಗ್ನಿ ಅಂತ ಅಗ್ನಿದೇವ ಕೇಳಿದ್ರೆ, ಅಯ್ಯೋ ಹುಚ್ಚಪ್ಪ, ನಿನಗೆ ಕೂಡ ಅಗ್ನಿ ನಾನೇ ಅಂದ ಪರಮೇಶ್ವರ. ಒಂದು ಸಾರಿ ಧ್ಯಾನ ಮಾಡಿದ್ನಂತೆ ಪರಮೇಶ್ವರ, ತನ್ನ ಮೂಲಾಧಾರ ಚಕ್ರದಿಂದ ಅಗ್ನಿಯನ್ನ ಜಾಗೃತಿ ಮಾಡಿದ್ನಂತೆ. ಜಾಗೃತಿ ಮಾಡಿ ಆ ಶಕ್ತಿಯನ್ನ ಒಂದೊಂದು ಚಕ್ರವನ್ನ ದಾಟಿಸಿ ಆಜ್ಞಾ ಚಕ್ರದಿಂದ ಹೊರಗೆ ತೆಗಿತಾನೆ. ಆಜ್ಞಾ ಚಕ್ರದಿಂದ ಸ್ವಾಮಿಗೆ ಓಪನ್ ಇದೆ 3ನೇ ಕಣ್ಣು, ಫಾಲನೇತ್ರ. ಅದಕ್ಕೆ ಫಾಲನೇತ್ರದಿಂದ ಆ ಅಗ್ನಿಯನ್ನ ಉರಿಸ್ತಾನೆ. ಅದನ್ನ ತೆಗೆದು ಆ ಅಗ್ನಿಕುಂಡದಲ್ಲಿ ಹಾಕ್ತಾನೆ ಪರಮೇಶ್ವರ. ಅದನ್ನ ತೆಗೆದದ್ದು ಅವನಿಗೆ ಗೊತ್ತು, ಅದನ್ನ ಉರಿಸಿದ್ದು ಅವನಿಗೆ ಗೊತ್ತು. ಅದಕ್ಕೆ ಈ ಅಗ್ನಿ ಲೌಕಿಕ ಅಗ್ನಿ ಅಲ್ಲವಾದ್ದರಿಂದ ಇದಕ್ಕೆ ಹೆಸರಿಟ್ಟ ಪರಮೇಶ್ವರ ಚಿದಗ್ನಿ ಅಂತ. ಈ ಚಿದಗ್ನಿ ಕುಂಡವನ್ನ ಹತ್ತಿಸಿದ್ದೇನೆ ಅಂತ ಹೇಳ್ದ ಪರಮೇಶ್ವರ. ಅದರಲ್ಲಿ ಹಾಕಬೇಕಾದ ಆಹುತಿಗಳನ್ನೆಲ್ಲ ಹಾಕದ ಪರಮೇಶ್ವರ. ಪೂರ್ತಿಯಾಗಿ ಆಹುತಿಗಳನ್ನೆಲ್ಲ ಹಾಕಿ ಪೂರ್ಣಾಹುತಿ ಮಿಕ್ಕಿತು. ಪೂರ್ಣವೂ ಆಹುತಿ ಆಗ್ಬೇಕು, ಏನು ಮಿಕ್ಕಬಾರ್ದು. ಪೂರ್ಣವೂ ಆಹುತಿ ಆಗೋಗ್ಬೇಕು. ಮತ್ತೆ ನಮ್ಮನ್ನ ಏನ್ ಮಾಡ್ಬೇಕು ಅಂತೀರಾ ಸ್ವಾಮಿ ಅಂದ್ರೆ, ಬೀಳಿ ಅಗ್ನಿಕುಂಡದಲ್ಲಿ ಎಲ್ರು ಅಂತ ಹೇಳ್ತಾನೆ. ಪೂರ್ತಿ ಎಲ್ಲ ದೇವತೆಗಳು ಅಗ್ನಿಕುಂಡದಲ್ಲಿ ದೂಕಿದ್ರಂತೆ. ಎಲ್ಲರೂ ದೂಕಿದ್ರು. ಇನ್ನು ಪರಮೇಶ್ವರ ಎದ್ದು ಪ್ರಾರ್ಥನೆ ಮಾಡ್ತಾನೆ ಜಗದಂಬೆಯನ್ನ. ಪ್ರಾರ್ಥನೆ ಮಾಡ್ತಿದ್ದ ಹಾಗೆ ಅದರಿಂದ ಅಮ್ಮನವರು ಬಂದ್ರು. ಚಿದಗ್ನಿಕುಂಡ ಸಂಭೂತ, ಅದರಿಂದ ಆ ಜಗನ್ಮಾತೆ ಆವಿರ್ಭವಿಸಿದ್ಲು. ಆ ಆವಿರ್ಭವಿಸಿದ ಮಹಾಶಕ್ತಿ ಯಾಕೆ ಬಂದ್ಲಯ್ಯ ಅಂದ್ರೆ ದೇವ ಕಾರ್ಯ ಸಮುದ್ಯತ. ಈಗ ಹೇಳ್ತಾ ಇರುವ ತಾಯಿ ಹೊಸದಾಗಿ ಬಂದಿಲ್ಲ. ಇದೇ ಏನಾದ್ರೂ ಪ್ರಾರಂಭ ಅವಳ ಆವಿರ್ಭಾವದಿಂದಾನೇ ಶುರು ಆಗ್ಬೇಕು ಅಂತಿದ್ರೆ ಮೊದಲನೇ ನಾಮ ಚಿದಗ್ನಿಕುಂಡ ಸಂಭೂತ ಅನ್ನೋದ್ರಿಂದಾನೇ ಶುರು ಆಗ್ಬೇಕಾಗಿತ್ತು. ನೋಡಿ ಆ ಚಮತ್ಕಾರವನ್ನ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವಳು ಹೊಸ
ಹೊಸದಾಗಿ ಬಂದ ತಾಯಿ ಅಲ್ಲ, ಅವಳು ಯಾವಾಗ್ಲೂ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ನಿನ್ನನುಗ್ರಹಿಸೋದಕ್ಕೋಸ್ಕರ ಅವಳು ಬಂದ್ಲು. ಅದು ಇಲ್ಲಿ. ಹಾಗೆ ಇಲ್ಲಿ ಎಲ್ಲಿಂದ ಬಂದ್ಲು? ಚಿದಗ್ನಿಕುಂಡದಿಂದ ಬಂದ್ಲು. ಹೋಗ್ಲಿ, ಇವರೆಲ್ಲರೂ ಅವರಿಗವರೇ ಬೆಂಕಿಯನ್ನ ಹಚ್ಕೊಂಡು ಬಿದ್ಬಿಟ್ರೆ ಬರೋದಿಲ್ಲ. ಗುರುಗಳು ಅಗ್ನಿಯನ್ನ ಉರಿಸ್ಬೇಕು, ಅದರಲ್ಲಿ ಬೀಳು ಅಂತ ಹೇಳ್ಬೇಕು. ಆ ಗುರುವು ನಿನಗೆ ಜ್ಞಾನಾಗ್ನಿಯನ್ನ ಬೆಳಗಿಸ್ತಾ, ಅವನಿಂದಲೇ ಜ್ಞಾನಾಗ್ನಿ. ಆ ಗುರುವು ಕೊಟ್ಟ ಜ್ಞಾನಾಗ್ನಿ ಉರಿಬೇಕು. ಅದು ಜ್ಞಾನಾಗ್ನಿ ಅಂತ ನಿನಗೆ ತಿಳಿಬೇಕು. ಏನಂತ? ಓಹೋ, ಇಷ್ಟು ಕಾಲ ನನ್ನ ಇಂದ್ರಿಯಗಳಿಂದ ನಾನು ಮಾಡ್ತಿದ್ದೀನಿ ಅನ್ನೋ ಅಜ್ಞಾನ ತೊಲಗಿ ಹೋಗ್ಬೇಕು. ಹಾಗಾಗಿ ನಾನು 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 ಅನ್ನೋ ಅಹಂಕಾರ, ನಾನು ನೋಡ್ದೆ, ನಾನು ಕೇಳಿಸ್ಕೊಂಡೆ, ನಾನು ನಡೆದೆ, ನಾನು ಹಿಡ್ಕೊಂಡೆ, ನಾನು ತಿರುಗದೆ, ನಾನು ತಿಂದೆ, ನಾನು ಹೇಳ್ದೆ ಅನ್ನೋ ಈ ನಾನು ನಾನು ಅನ್ನೋ ಅಹಂಕಾರ ಇದೆಯಲ್ಲ, ಆ ಇಂದ್ರಿಯ ಶಕ್ತಿಗಳೇ ದೇವತೆಗಳು. ಇಷ್ಟು ಕಾಲ ಎಲ್ಲ ನನ್ನದೇ ನನ್ನದೇ ಅಂತ ಕೊಚ್ಕೊಂಡ್ವಂತೆ. ಈಗ ಗುರುಗಳು ಬಂದು ಜ್ಞಾನಾಗ್ನಿಯನ್ನ ಬೆಳಗಿಸಿದ್ರೆ ಆಗ ಗೊತ್ತಾಯ್ತಂತೆ. ಅದಕ್ಕೆ ನಿಮ್ಮ ಅಹಂಕಾರಗಳನ್ನೆಲ್ಲ ಬಂದು ಈ ಅಗ್ನಿಕುಂಡದಲ್ಲಿ ಬಿದ್ದು ನಾಶ ಮಾಡಿ ಅಂತ ಆಜ್ಞೆ ಮಾಡ್ತಾನೆ ಪರಮೇಶ್ವರ. ಅಂದ್ರೆ ಅರ್ಥ ಏನು? ಜ್ಞಾನ ಅಗ್ನಿಯಲ್ಲಿ ನಾನು ಅನ್ನೋ ಅಜ್ಞಾನವನ್ನ ದಹನ ಮಾಡ್ಬೇಕು. ಅದು ಇಲ್ಲಿ ಹೇಳ್ತಾ ಇರೋದು. ದೇವತೆಗಳು ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಇಂದ್ರಿಯಗಳು ಯಾವುವು ತನ್ನಷ್ಟಕ್ಕೆ ತಾನು ಕೆಲಸವನ್ನ ಮಾಡ್ತಾ ಇಲ್ಲ. ಅಖಂಡವಾದ ಚಿಚ್ಚಕ್ತಿಯಿಂದಾನೇ ಅವೆಲ್ಲ ಕೆಲಸವನ್ನ ಮಾಡ್ತಿದ್ದಾವೆ. ಈ ಜ್ಞಾನ ನಮ್ಮಲ್ಲಿ ಬಂದು ಎಲ್ಲವೂ ಅಂತರ್ಮುಖವಾಗಿ ಹೋಗಿ ನಮ್ಮಲ್ಲಿ ಗುರುಕೃಪೆಯಿಂದ ಹತ್ತಿಸಿದಂತಹ ಜ್ಞಾನವನ್ನುವ ಅಗ್ನಿಯಲ್ಲಿ ಅಹಂಕಾರಗಳೆಲ್ಲ ದಗ್ಧವಾಗಿ ಹೋದ್ರೆ ಆಗ ನಮ್ಮೊಳಗಿರುವ ಅಮ್ಮ ಯಾರು ಅಂತ ನಮಗೆ ಸಾಕ್ಷಾತ್ಕಾರವಾಗುತ್ತೆ ಅಂತ ಇದು ಇದರ ಅಸಲಾದ ಅರ್ಥ. ಅದಕ್ಕೆ ಈ ಅಗ್ನಿ ಹೇಗೆ ಉರಿಯುತ್ತೆ ಅಂದ್ರೆ ಶ್ರೀವಿದ್ಯಾಶಾಸ್ತ್ರ ಹೇಳ್ತಾ ಇದೆ ನೋಡಿ, ಹೇಗೆ ಈ ಅಗ್ನಿ ಉರಿಯುತ್ತೆ ಅಂತ. ಅಂತರ್ನಿರಂತರ ಮನಿಂಧನ ಮೇಧಮಾನೆ ಮೋಹಾಂಧಕಾರ ಪರಿಪಂತಿನಿ ಸಂವಿದಗ್ನಿ. ಎಷ್ಟು ಪ್ರಮಾಣಗಳು ಬೇಕು ನೋಡಿದ್ರ? ಚಿದಗ್ನಿಗೆ ಸಂವಿದ್ ಅಗ್ನಿ ಅಂತ ಹೇಳ್ತಾರೆ. ನಿಜವಾಗಿ ಪ್ರತಿಯೊಬ್ಬರಿಗೂ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಕುಂಡಲಿನಿ ರೀತಿಯಾಗಿ ಅಗ್ನಿ ಯಾವಾಗ್ಲೂ ಉರಿತಾನೆ ಇರುತ್ತೆ. ಯೋಗ ಪರವಾಗಿ ಇದನ್ನೇ ಕುಂಡಲಿನಿ ಅಂತಾರೆ, ವೇದಾಂತ ಪರವಾಗಿ ಇದನ್ನೇ ಜ್ಞಾನ ಅಂತಾರೆ. ಇನ್ನೇನು ಇಲ್ಲ ಇಲ್ಲಿ. ಅಂತಹ ಅಗ್ನಿ ಬೆಳಗಿದರೆ, ಉರಿದರೆ ಮೋಹಾಂಧಕಾರ ಪರಿಪಂತಿನಿ, ಈ ಅಜ್ಞಾನ ಅನ್ನೋ ಅಂಧಕಾರವನ್ನ ಹೋಗಲಾಡಿಸುತ್ತಂತೆ. ಅಗ್ನಿಯಿಂದ ಎರಡು ಉಪಕಾರ ಇದೆ. ಬೆಳಕು, ಶಾಖ. ಶಾಖ ಉರಿಸುತ್ತೆ, ಬೆಳಕು ಬೆಳಗಿಸುತ್ತೆ. ಅದಕ್ಕೆ ಬೆಳಗಿಸೋದು ಉರಿಸೋದು ಎರಡು ಕೆಲಸಗಳಿದ್ದಾವೆ. ನಮಗಿಷ್ಟವಾದ್ರೆ ಬೆಳಗಿಸೋದು, ಇಷ್ಟ ಇಲ್ಲದೆ ಇದ್ರೆ ಉರುಸಾಕೋದು ಅಂತ ಹೇಳ್ತಿರ್ತಾರೆ. ಎರಡನ್ನೂ ಮಾಡುತ್ತೆ ಅಗ್ನಿ. ಹಾಗಾಗಿ ನಮಗಿರುವಂತಹ ಕೆಲಸಕ್ಕೆ ಬಾರದೇ ಇರೋ ಅಜ್ಞಾನವನ್ನ ಉರಿಸ ಹಾಕಬೇಕು. ಸತ್ಯ ಯಾವುದು ಅಂತ ತಿಳ್ಕೊಳ್ಳೋಕೆ ಬೇಕಾದಂತಹ ಮೋಹವನ್ನ ಬೆಳಗಿಸಬೇಕು. ಈ ಎರಡನ್ನೂ ಮಾಡಬಹುದು ಅವಳು. ಅದಕ್ಕೆ ಚಿದಗ್ನಿಕುಂಡ ಸಂಭೂತ, ನಮ್ಮ ಒಳಗಡೆ ಬೆಳಗಬೇಕಾದದ್ದು. ಅದಕ್ಕೆ ಅಂತರ್ನಿರಂತರ ಮೇಧಮಾನೆ, ನಿರಂತರ ನಿರಂತರ ಮಥನ ಮಾಡು. ಮಥನ ಅಂದ್ರೆ ಸಾಧನ. ಆಗ ಅಮ್ಮ ಸಿಗ್ತಾಳೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮಿಕ್ಕ ವಿಷಯಗಳನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಇನ್ನು ಮುಖ್ಯವಾದ ಸೂಚನೆ ಏನಂದ್ರೆ, ತಪ್ಪಿಲ್ಲದ ಲಲಿತಾ ಸಹಸ್ರನಾಮ ಪುಸ್ತಕವನ್ನ ಪ್ರಿಂಟಿಂಗ್ ಗೆ ಆಲ್ರೆಡಿ ಕಳಿಸಿದೀವಿ. ಆ ಪುಸ್ತಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಲಿತಾ ಸಹಸ್ರನಾಮದ ತಪ್ಪಿಲ್ಲದ ಪಠ್ಯ, ಲಲಿತಾ ಅಷ್ಟೋತ್ತರ ಶತನಾಮಾವಳಿ, ಲಲಿತಾ ಪಂಚೋಪಚಾರ ಪೂಜಾ ವಿಧಾನ, ಷೋಡಶೋಪಚಾರ ಪೂಜಾ ವಿಧಾನ, ಹಾಗೆ ರಾಜರಾಜೇಶ್ವರಿ ಅಷ್ಟಕಂ, ದುರ್ಗಾ ಆಪದುದ್ಧಾರಕ ಸ್ತೋತ್ರ, ಲಲಿತಾ ಪಂಚವಿಂಶತಿ ನಾಮ ಸ್ತೋತ್ರ, ಇವಿಷ್ಟನ್ನು ಕೂಡ ಈ ಪುಸ್ತಕದಲ್ಲಿ ಅಳವಡಿಸಿದ್ದೀವಿ. ಲಲಿತಾ ಸಹಸ್ರನಾಮಕ್ಕೆ ಬೇಕಾದಂತಹ ಹೆಚ್ಚು ಮಾಹಿತಿಯನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಈ ಪುಸ್ತಕ ಮುದ್ರಣ ಆಗೋದ್ರಲ್ಲಿ ಹೆಚ್ಚು ಸಮಯವನ್ನ ತಗೊಳ್ತು. ಇನ್ನೂ ಆ ಪುಸ್ತಕಗಳು ನಮಗೆ ತಲುಪಿಲ್ಲ. ಕೊರಿಯರ್ ಮೂಲಕ ಆ ಪುಸ್ತಕಗಳು ನಮ್ಮನ್ನ ತಲುಪಿದ ತಕ್ಷಣವೇ ನೀವೆಲ್ಲರೂ ಆ ಪುಸ್ತಕಗಳನ್ನ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೊಬಹುದು. ಈ ಪುಸ್ತಕ ನಿಮಗೂ ಕೂಡ ಬೇಕು ಅಂತ ಅನ್ಸಿದ್ರೆ ಶ್ರೀಮಾತಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.